ಎಲ್ಲರಿಗೂ ನಮಸ್ಕಾರ. ನಾನು ಆಶಾ. ನಾನು ಇವತ್ತು ನಿಮಗೆ ಯಾವ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ, ಮಾರ್ಕೆಟ್ನಲ್ಲಿ ಕೆಮಿಕಲ್ ಫ್ರೀ ಮೆಹಂದಿಯನ್ನು ಎಣ್ಣವನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಮಿಕಲನ್ನು ಏರ್ಸ್ಗೆ ಹಾಕೋದ್ರಿಂದ ತುಂಬಾ ಡೇಂಜರ್ ಇರುತ್ತೆ. ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಅಥವಾ ತುಂಬ ಹೆವಿ ಕೆಮಿಕಲ್ಸ್ ಇರ್ಬೋದು, ಈ ರೀತಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಈಗಿರಬೇಕಾದ್ರೆ ನಾವು ಕೆಮಿಕಲ್ ಫ್ರೀ ಎಣ್ಣೆನ ಸೆಲೆಕ್ಟ್ ಮಾಡ್ಕೋಬಾರ್ದು. ತುಂಬಾ ಎಸೆನ್ಷಿಯಲ್ ಇರುತ್ತೆ, ತುಂಬ ಸೇಫ್ ತಾನೆ. ಹಾಗೆ ನ್ಯಾಚುರಲ್ ಎಣ್ಣೆನ ತೊಗೊಳ್ಳೋದ್ರ ಬಗ್ಗೆ ಯಾವ ರೀತಿಯಾಗಿ ಟಿಪ್ಸನ್ನು ನಾವು ಕೊಡೋದು ಇವತ್ತು ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ಅದರಲ್ಲಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸನ್ನು ಚೆಕ್ ಮಾಡಬೇಕು. 100% ಪ್ಯೂರ್ ಎಣ್ಣೆ ಇದೆಯಾ? ಯೂಶ್ವಲಿ ಅದರಲ್ಲಿ ಲೀಸ್ಟ್ ಕೊಟ್ಟಿರ್ತಾರೆ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತೇಳಿ. ಸೊ ಅದ್ರ ಬಗ್ಗೆ ನೋಡಬೇಕು. ಆಮೇಲೆ ಅದರಲ್ಲಿ ಯಾವ್ಯಾವ ಪ್ರಾಡಕ್ಟ್ ಅವಾಯ್ಡ್ ಇರುತ್ತೆ ಅದ್ರ ಮೇಲೆ ಚೆಕ್ ಮಾಡಬೇಕು. ಅಂದರೆ ಆ್ಯಡೆಡ್ ಕೆಮಿಕಲ್ಸ್ ಇರ್ಬೋದು, ಅಥವಾ ಪ್ರಿಸರ್ವೇಟಿವ್ಸು ಆರ್ ಮೆಟಾಲಿಕ್ ಸಾಲ್ಟು, ಇವೆಲ್ಲ ಏನಾಗುತ್ತೆ ಅಂದರೆ ಕೆಮಿಕಲ್ ಇರ್ತಕ್ಕಂಥವು ಅಂತೇಳಿ ನಾವು ಸೂಚಿಸ್ತೀವಿ. ಹಾಗೆಯೇ ಅದ್ರ ಮೇಲೆ ಏನಾದ್ರೂ ಇನ್ಸ್ಟೆಂಟ್ ಎಣ್ಣೆ ಅಥವಾ ಬ್ಲ್ಯಾಕ್ ಎಣ್ಣೆ ಅಂತ ಈ ರೀತಿಯಾಗಿದ್ದರೆ ಅದು ನಿಜವಾಗ್ಲೂ ಕೆಮಿಕಲ್ ಇರೋದೇ ಆಗಿರುತ್ತೆ. ಅದ್ರ ಮೇಲೆ ಏನಾದ್ರೂ ಇಟ್ ಈಸ್ ದ ಎಣ್ಣೆ ಈಸ್ ಮೇಡ್ ಬೈ ಲೀಫ್ ಅಂತನೋ ಅಥವಾ ಎಣ್ಣೆ ಲೀಫ್ ಪೌಡರ್ ಅಂತಲೂ ಇದ್ದರೆ ನಿಮಗೆ ಯೂಸ್ ಮಾಡಲಿಕ್ಕೆ ಒಳ್ಳೆಯದು. ಹಾಗೆಯೇ ಎರಡನೇದು ಎಕ್ಸಾಮಿಂದ ಕಲರ್ ಕ್ಲೈಮ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಅದರಲ್ಲಿ ಈಗ ನ್ಯಾಚುರಲ್ ಎಣ್ಣೆ ಪೌಡರ್ ಹೇಗಿರುತ್ತೆ ಅಂದರೆ ಕಲಸಿ ಸ್ವಲ್ಪ ಅದು ರೆಡ್ಡಿಶ್ ಆರೆಂಜಿಗೆ ಬಂದಿರುತ್ತೆ. ಅದೇ ಇನ್ ಕೇಸ್ ಏನಾದರೂ ಅದರಲ್ಲಿ ಕಲರ್ ಮಿಕ್ಸ್ ಇದೆ ಅಂದರೆ ಲೈಕ್ ಬ್ಲ್ಯಾಕ್ ಅಥವಾ ಬ್ರೌನು ಅಥವಾ ಶೇಡೆಡ್ ಇನ್ಸ್ಟೆಂಟ್ಲಿ ಆ ಥರ ಇರುತ್ತಲ್ಲ, ಅದರಲ್ಲಿ ಎಲ್ಲ ಸ್ವಲ್ಪ ಸಿಂಥೆಟಿಕ್ ಡೈಸ್ ಇರುತ್ತೆ. ಹಾಗೆಯೇ ಇಂಡಿಗೋ ಮತ್ತು ಬೇರೆ ಥರದ ನ್ಯಾಚುರಲ್ ಹರ್ಬ್ಸ್ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಡೋದು ಸ್ವಲ್ಪ ಡಾರ್ಕನ್ನು ಕೊಡುತ್ತೆ. ಸೊ ಆ ಥರದನ್ನ ಲೇಬಲ್ನ ನೋಡಿಬಿಟ್ಟು ತೊಗೊಳ್ಳೋದು ಒಳ್ಳೆಯದು. ಥರ್ಡ್ ಒಂದು ಬಂದ್ಬಿಟ್ಟು ಸರ್ಟಿಫಿಕೇಷನ್ ಆಗಿದೆಯಾ ಅಂದರೆ ಒಬ್ಬ ಅಥರೈಸ್ಡ್ ಕಂಪ್ನಿಯಿಂದ ಬಂದುಬಿಟ್ಟು ಅದು ರೆಪ್ಯೂಟೆಡ್ ಇರೋ ಕಂಪ್ನಿಯಿಂದ ಏನಾದ್ರೂ ಸರ್ಟಿಫೈಡ್ ತೊಗೊಂಡಿದೆಯಾ ನೋಡಬೇಕು. ಅದರಲ್ಲಿ ಫ್ರೀ ಫ್ರಮ್ ಪೆಸ್ಟಿಸೈಡ್ಸು ಅಥವಾ ಫರ್ಟಿಲೈಸರ್ಸು ಅಥವಾ ಸಿಂಥೆಟಿಕ್ ಕೆಮಿಕಲ್ಸು ಈ ರೀತಿಯಾಗಿ ಏನೇನಿದೆ ಚೆಕ್ ಮಾಡಿ ಆಮೇಲೆ ತೊಗೋಬೇಕು. ಹಾಗೆಯೇ ಪೌಡರ್ಗೆ ಬಂದರೆ ಅದು ಸ್ವಲ್ಪ ಯಾಗಿರುತ್ತೆ, ನ್ಯಾಚುರಲ್ ಎಣ್ಣೆ ಪ್ಯೂರ್ ಎಣ್ಣೆ ಅಂದರೆ ಗ್ರೀನಿಶ್ ಇರುತ್ತೆ, ಮತ್ತು ಅದು ಸ್ವಲ್ಪ ಹರ್ತಿ ಸ್ಮೆಲ್ ಇರುತ್ತೆ, ನೋಡಿದ ತಕ್ಷಣ ಗೊತ್ತಾಗತ್ತೆ. ಸೊ ಆ ಥರ ಇದ್ದರೆ ನೀವು ತೊಗೋಬೋದು. ಇನ್ ಕೇಸ್ ಏನಾದರೂ ಅದು ಆರ್ಟಿಫಿಷಿಯಲ್ ಆಗಿತ್ತಂದರೆ ಸ್ವಲ್ಪ ಕಲರು ಬೇರೆ ಥರನೇ ಆಗಿರುತ್ತೆ. ಆಮೇಲೆ ಆರ್ಟಿಫಿಷಿಯಲ್ ಕಲರ್ಸ್ ಸ್ಮೆಲ್ಲು ಆ ಥರ ನಮಗೆ ಓಡರು, ಪರ್ಫ್ಯೂಮ್ ಸ್ಮೆಲ್ ಓಡರು ಆ ಥರ ನಮಗೆ ಗೊತ್ತಾಗುತ್ತೆ. ಅದನ್ನ ನೋಡಿಬಿಟ್ಟು ಚೆಕ್ ಮಾಡಿ ತೊಗೋಬೇಕು. ಈಗ ನೋಡಲಿಕ್ಕೆ ಪ್ಯಾಕ್ ಏನು ಓಪನ್ ಇರುತ್ತಾ ಅಂತ ಕೇಳ್ಬೋದು. ಈಗ ಒನ್ ಟೈಮ್ ನಾವು ತೊಗೊಂಡಿರ್ತೀವಲ್ವ, ಸೊ ಅದು ನೋಡಿದಾಗ ನೆಕ್ಸ್ಟ್ ಟೈಮಿಂದ ಆ ಕೆಲಸನ ಮಾಡಬಾರ್ದು. ಮೇನ್ ಆಗಿ ಆ ಒಂದು ಅಬ್ಸರ್ವೇಷನನ್ನು ಇಟ್ಕೊಂಡಿರಬೇಕು. ಸೊ ಈ ಥರ ಇದ್ದರೆ ಈ ಥರ ಸ್ಮೆಲ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು. ಕೆಲವೊಂದು ಎಣ್ಣೆ ಹೇಗೆ ಬರ್ತವೆ ಈಗ ಇತ್ತೀಚೆಗೆ ಅಂದರೆ, ಇನ್ನೂ ನಿಮ್ಮನ್ನು ತುಂಬಾ ಈಸಿ ಮಾಡ್ತೀವಿ. ಸೊ ಎಣ್ಣೆ ನಾವು ಪೇಸ್ಟ್ ಥರ ನಾವೇ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ, ಜಸ್ಟ್ ಅಪ್ಲೈ ಮಾಡ್ಕೊಳ್ಳೋದಷ್ಟೇ, ವೆಯ್ಟ್ ಮಾಡೋದು ಬೇಡ ಅಂತ ಇರುತ್ತೆ. ಸೊ ಅದರಲ್ಲಂತೂ ನೀವು ಹೋಗಬೇಡಿ. ಯಾಕಂದರೆ ಅದರಲ್ಲಿ 100% ಕೆಮಿಕಲ್ ಇದ್ದೇ ಇರುತ್ತೆ. ಯಾಕಂದರೆ ನೀರಾಗಿ ನಾವು ಮಿಕ್ಸ್ ಮಾಡಿದ್ದು ಎಷ್ಟು ದಿನ ಪ್ರಿಸರ್ವ್ ಮಾಡ್ಲಿಕ್ಕೆ ಆಗಲ್ಲ. ಆ ರೀತಿಯಾಗಿ ಹೊಟ್ಟೆ ತೊಗೊಳ್ಳೋ ಊಟನೂ ಸಹ ಅದೇ ಥರ ಮಾಡ್ತಾ ಇದ್ವಿ. ಸೊ ಎಣ್ಣೆ ಯೂಸ್ ಮಾಡ್ಬೇಕಾದ್ರೆ ನಾವು ಇದೊಂದು ಆ ಥರ ಪೇಸ್ಟ್ ರೂಪದಲ್ಲಿ ಇರೋದನ್ನ ತೊಗೋಬೇಡಿ. ಹಾಗೆಯೇ 5 ನಿಮಿಷದಲ್ಲಿ ಹಚ್ಬಿಟ್ರೆ ಕಲರ್ ಆಗುತ್ತೆ. ಸೊ ಆ ಥರದಕ್ಕೂ ಸಹ ನೀವು ಹೋಗಬೇಡಿ. ಈಗ ಮೇನ್ ಆಗಿ ಕೆಮಿಕಲ್ ನೇಮ್ ಅಂತ ನೋಡಿದಾಗ ನಾವಲ್ಲಿ ಯಾವ್ಯಾವ ನೇಮ್ ನೋಡಬೇಕು ಅಂದರೆ PPD ಅಂತೇಳಿ ಬರುತ್ತೆ, ಅಂದರೆ ಪ್ಯಾರಾಫಿನಲ್ ಎನಡಮೈನ್ ಅಂತೇಳಿ. ಆಮೇಲೆ ಮೆಟಾಲಿಕ್ ಸಾಲ್ಟು, ಅಮೋನಿಯಾ ನೋಡಬೇಕು, ಅಮೋನಿಯಾ ಫ್ರೀ ಅಂತೇಳಿ ಕೆಲವೊಂದು ಕೊಟ್ಟಿರ್ತಾರೆ. ಆಮೇಲೆ ಸೋಡಿಯಂ ಪೈಕ್ರೋಮೇಟ್ ಇರ್ಬೋದು ಅಥವಾ ಸಿಂಥೆಟಿಕ್ ಫ್ರಾಗ್ರೆನ್ಸ್ ಇರ್ಬೋದು. ಆಮೇಲೆ ಹೈಡ್ರೋಜನ್ ಪರಾಕ್ಸೈಡ್ ಅಂತೇಳಿ ಬರುತ್ತೆ. ಆರ್ಟಿಫಿಷಿಯಲ್ ಡೈಸ್ ಏನಾದರೂ ಯೂಸ್ ಇದೆ ಅಂತಂದ್ರೂ ಸೊ ಇವೆಲ್ಲವೂ ಸಹ ನೋಡಿಬಿಟ್ಟು ನಾವು ಕೆಮಿಕಲ್ ಫ್ರೀ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ನಾನು ಸ್ಕ್ರೀನ್ ಮೇಲೆ ಆ ನೇಮ್ನ ಕೊಟ್ಟಿರ್ತೀನಿ, ನೀವು ಯಾವುದಾದ್ರೂ ಅದ್ರ ಮೇಲೆ ಇದ್ದರೆ ಆ ಥರದ್ದು ಓಕೆ. ಈಗ ಕೆಲವೊಂದ್ರದ್ದು ಏನು ಮಾಡಿರ್ತಾರೆ, ನಾವು ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತೀವಿ ಅಂತ ಹೇಳ್ಬಿಟ್ಟು ಒಂದು 2%, 3% ಅಂತ ಮೆನ್ಷನ್ ಮಾಡಿರ್ತಾರೆ. ಓಕೆ, ಆ ರೀತಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಜೆನ್ಯೂನ್ ಇದೆ ಓಕೆ ಅಂತ ಸ್ವಲ್ಪ ಕೆಲವೊಂದ್ಸಲ ತೊಗೊಳಕ್ಕೆ ಹೋಗ್ಬೋದು. ಇನ್ನು ಕೆಲವೊಂದ್ಸಲ ಏನು ಮಾಡಿಬಿಡ್ತಾರೆ ಅಂದರೆ ಬೇಸ್ QR ಅಂತ ಹೇಳ್ಬಿಟ್ಟು ಅದರಲ್ಲಿ ಏನೇನು ಹಾಕಿರ್ತಾರಲ್ಲ ಕೆಮಿಕಲ್ ಅಡಿಷನಲ್ ಅವನ್ನ ಮುಚ್ಚಿಟ್ಬಿಡ್ತಾರೆ. ಸೊ ಅಂಥವಕ್ಕೆ ಮಾತ್ರ ಹೋಗಲೇಬಾರ್ದು. ಇತ್ತೀಚೆಗಂತೂ ಪ್ಯಾಕ್ ಮೇಲೇ ಮೆನ್ಷನ್ ಮಾಡಿರ್ತಾರೆ, ನೋಡ್ಕೋಬೋದು. ಏನಂದರೆ 100% ನ್ಯಾಚುರಲ್ ಇರುತ್ತೆ, ಕೆಮಿಕಲ್ ಫ್ರೀ ಇರುತ್ತೆ, ಆರ್ಗ್ಯಾನಿಕಲಿ ಸರ್ಟಿಫೈಡ್ ಆಗಿದೆ, ನೋ PPD, ನೋ ಮೆಟಾಲಿಕ್ ಸಾಲ್ಟು, ಪ್ಯೂರ್ ಹೆನ್ನ ಅಥವಾ 100% ಪ್ಯೂರ್ ಹೆನ್ನ ಅಂತ ಇರ್ಬೋದು, ಅಥವಾ ಪ್ರಿಸರ್ವೇಟಿವ್ ಫ್ರೀ ಇರ್ಬೋದು, ಕರ್ಲಿ ಫ್ರೀ ಅಥವಾ ವ್ಯಾಗಾನ್ಸ್ ಅಂತ ಇರ್ಬೋದು, ಆ್ಯಂಡ್ ಮೇಡ್ ಅಥವಾ ಆ್ಯಂಡ್ ಹಾರ್ವೆಸ್ಟೆಡ್ ಅಂತ ಇರ್ಬೋದು, ಅಥವಾ ಡೈ ರಿಲೀಸ್ಡ್ ಟೈಮ್ ಮೆನ್ಷನ್ ಮಾಡಿರ್ಬೋದು. ಅಂದರೆ ಈಗ ಇದು ಕಲರ್ ನಾವು ಕಲಸಿ ಇಟ್ಟ ಮೇಲೆ 4 to 6 hours ಆದಮೇಲೆ ಇದು ಹಚ್ಕೊಳ್ಲಿಕ್ಕೆ ನಮಗೆ ಕಲರ್ ಬಿಡುತ್ತೆ. ಈ ರೀತಿಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಮೆನ್ಷನ್ ಮಾಡಿದರೆ ಆ ರೀತಿಯಾಗಿ ನಾವು ಹೋಗ್ಬೋದು ತೊಗೊಳ್ಲಿಕ್ಕೆ.
ಹಿಂದಿನ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ, ಒಂದು ಹಸಿ ಮೆಹಂದಿ ನಿಮಗೆ ಸೊಪ್ಪು ಸಿಗುತ್ತೆ ಅಂದರೆ ಆ ಸೊಪ್ಪನ್ನು ಡೈರೆಕ್ಟಾಗಿ ಹಚ್ಕೊಳ್ಳೋಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ ತುಂಬ ಜನಕ್ಕೆ. ಯಾರಿಗಾಗುತ್ತೆ ಯಾರಿಗಾಗಲ್ಲ ಅಂತ ಹೇಳಕ್ಕೆ ಬರಲ್ಲ. ರೂಢಿ ಇದ್ದರೆ ಹಚ್ಕೊಂಡು ಬನ್ನಿ. ಅದು ಬಿಟ್ಟರೆ ಎಲ್ಲಾದರೂ ಆ ಥರ ಸೊಪ್ಪು ಸಿಕ್ಕರೆ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಅದನ್ನು ನೀವು ಬೇಕಾದರೆ ನೀರು, ಮೊಸರು, ಮಜ್ಜಿಗೆ, ಹುಳಿ ಆ ಥರದ್ದೆಲ್ಲ ಹಾಕ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ನಾನೀಗ ಕೆಲವೊಂದು ಹೆನ್ನ ಪ್ಯಾಕೆಟ್ಸ್ಗಳನ್ನು ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ. ಅಂದರೆ ನಾನು ಯೂಸ್ ಮಾಡಿ ನನಗೆ ಬೆಸ್ಟ್ ಅಂತ ಅನಿಸಿರೋವು ಆ ಥರದವು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಸಹ ಮಾಡಿರ್ತಾರೆ. ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ನಮಗೆ ಆ ಥರ ಪೇಸ್ಟ್ ರೂಪದಲ್ಲಿ ಇಲ್ಲದೆ ಇರೋವಂಥ ಬೆಟರ್ ಅನ್ನೋ ನಮಗೆ ಬ್ಲ್ಯಾಕ್ ಬೇಕು, ಹಾಗಾಗಿ ಬೆಟರ್ ಅನ್ನೋ ಹೆನ್ನ ಬೇಕು ಅಂತಂದರೆ ಅದನ್ನು ಸಹ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೋಡಿ, ನೀವು ಚೆಕ್ ಮಾಡಿ ತೊಗೊಳ್ಬೋದು. ಇಲ್ಲಿ ನಾನು ತೋರಿಸ್ತಾ ಇರೋದು ಆತಿ ಮೆಹಂದಿ ಅಂತ ಹೇಳ್ಬಿಟ್ಟು ಇದ್ರದ್ದು ಆಲ್ರೆಡಿ ನಾನು ಯಾವ ರೀತಿ ಬರುತ್ತೆ ಅಂತೇಳಿ ತೋರಿಸಿದ್ದೀನಿ. ಮತ್ತೆ ರಾಜಸ್ಥಾನಿ ಮತ್ತು ನ್ಯಾಚುರಲ್ ಅಂತೇಳಿ ಇದೇ ಥರನೇ ಬರುತ್ತೆ, ಅದನ್ನು ಸಹ ಬಳಸ್ಬೋದು, ಚೆನ್ನಾಗಿರುತ್ತೆ. ಇರೋ ಪ್ಯಾಕೆಟಲ್ಲಿ ಕೆಲವೊಂದು ನೂಪುರ್ ಅದನ್ನು ಓಕೆ. ಆಮೇಲೆ ಖಾದಿ ಅಂತೇಳಿ ಬರುತ್ತೆ, ಇದು ಕೆಲವೊಂದು ಶಾಪ್ಸಲ್ಲಿ ಅಷ್ಟೇ ಸಿಗುತ್ತೆ, ಹುಡುಕಿ ನೋಡಿ ತಗೋಬೇಕು. ಪ್ಯಾಕೆಟಲ್ಲೂ ಬರುತ್ತೆ, ಈ ಥರ ಬಾಟ್ಲಲ್ಲೂ ಬರುತ್ತೆ. ಅದು ಬಿಟ್ಟರೆ ಪತಂಜಲಿದು ನಮಗೆ ಈ ಥರ ಕಲರ್ಸಲ್ಲೂ ಸಿಗುತ್ತೆ. ಕಲರ್ಸ್ ಅಂದಮೇಲೆ ಸ್ವಲ್ಪ ಕೆಮಿಕಲ್ ಇದ್ದೇ ಇರುತ್ತೆ, ಇಲ್ಲ ಅಂತನಲ್ಲ. ಬಟ್ ನಾರ್ಮಲ್ ಆಗಿ ಬೇಕು ಅಂದರೆ ಲೆಫ್ಟ್ ಸೈಡ್ ಇರೋದು ತಗೋಬೇಕು, ಇಲ್ಲ ಬ್ರೌನು ಬರ್ಗಂಡಿ ಬೇಕು ಅಂದರೆ ತಗೋಬಹುದು. ಇನ್ನು ಆಯುರ್ವೇದಿಕ್ ಶಾಪ್ ರಿಲೇಟೆಡ್ ಬಂದಾಗ ಈ ತರ ಆಯು ಹೆನ್ನ ಅಂತೇಳಿ ಸಿಗುತ್ತೆ. ಇದಕ್ಕೆ ಕಾಲಿ ಹೆನ್ನ ಅಂತಾನೆ, ಕಾಲಿ ಮೆಹಂದಿ ಅಂತಾನೆ ಕರೀತಾರೆ, ಅದಕ್ಕೂ ಸಹ ಹೋಗ್ಬೋದು. ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ, ದ ಹೆನ್ನ ರೈಸ್ ಅಂತ ಹೇಳ್ಬಿಟ್ಟು. ಇದರಲ್ಲೂ ಸಹ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಕೆಲವೊಂದು ಪ್ಯಾಕೆಟ್ಸ್ ಇದೆ. ಇನ್ನೂ ನೀವು ಮಾರ್ಕೆಟಲ್ಲಿ ಕೇಳ್ತಾ ಹೋದ್ರೆ ಇನ್ನೂ ಸುಮಾರು ಪ್ಯಾಕೆಟ್ಸ್ ಇರುತ್ತೆ. ಬಟ್ ನಾನು ಹೇಳಿದ್ನೆಲ್ಲ ಆ ರೀತಿ ಕೆಮಿಕಲ್ ಇಲ್ಲದೆ ಇರೋ ಅಥವಾ ಆ ಥರ ಮೆನ್ಷನ್ ಮಾಡಿರೋ ನೋಡ್ಬಿಟ್ಟು ನೀವು ಈ ಥರ ತಗೋಬಹುದು. ಅದ್ರ ಜೊತೆಗೆ ನೀವು ಇಂಡಿಗೋ ಪೌಡರ್ನ ಬಳಸ್ತಾ ಬಂದ್ರೂ ಸಹ ತುಂಬಾ ಚೆನ್ನಾಗಿ ನಿಮಗೆ ಬ್ಲ್ಯಾಕ್ ಅನ್ನೋದು ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಕೆಲವರು ಬ್ಲ್ಯಾಕ್ ಹೇಳಿದ್ರಿ. ಸೊ ಇದು ರೇಷಮ್ ಅಂತ ಹೇಳ್ಬಿಟ್ಟಿದೆ. ಇದು ನನ್ನ ಫ್ರೆಂಡ್ ತುಂಬಾ ಒಂದು 12 ವರ್ಷದಿಂದ ಬಳಸ್ತಾ ಇದ್ದಾಳೆ. ಅವಳಿಗೆ ಯಾವುದೇ ರೀತಿ ಏರ್ ಫಾಲ್ ಆ ಥರ ಏನೂ ಇಲ್ಲ. ಸೊ ಬ್ಲ್ಯಾಕ್ ಅಂದಾಗ ಈ ಥರ ಬಂಜಾರಸ್, ಈ ಥರ ರೇಷಮ್ಗೂ ಸಹ ನಾವು ಹೋಗ್ಬೋದು. ಇರೋದ್ರಲ್ಲಿ ಬೆಟರ್ ಅಂತ ಹೇಳ್ಬೋದು ನಾವು ಮಾರ್ಕೆಟ್ನಲ್ಲಿ. ಹಾಗೆಯೇ ಇಲ್ಲಿ ಮತ್ತೆ ಸ್ವಲ್ಪ ಕಲರ್ ನಮಗೆ ಬೇಕು ಅಂದರೆ ಪುಷ್ಪ ಮತ್ತು ನಿಶಾ ಅಂತೇಳಿ ಬರುತ್ತೆ. ಸೊ ಅದೆರಡನ್ನು ಸಹ ತಗೋಬೋದು. ಇದು ಕಲರ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಹೇಳಿದ್ನಲ್ಲ, ಇರೋದ್ರಲ್ಲೇ ಸ್ವಲ್ಪ ಬೆಟರ್ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಬರ್ಗ್ಯಾಂಡಿ ಬೇಕು ಅಥವಾ ಸ್ವಲ್ಪ ರೆಡಿಶ್ ಬೇಕು, ಬ್ರೌನ್ ಬೇಕು ಅನ್ನೋರು ಇಲ್ಲಿ ಹೇಳ್ಬೋದು. ಏನೋ ನ್ಯಾಚುರಲ್ ಅಂತ ಹೇಳ್ಬಿಟ್ಟು ಕೆಲವೊಂದು ಕಲರ್ ಇರೋ ತೋರಿಸ್ತಿದ್ದೀರಾ ಅಂತೇಳಿ. ಕೆಲವ್ರಿಗೆ ಕಲರು ಸಹ ಬೇಕಾಗುತ್ತೆ. ಮಾರ್ಕೆಟಲ್ಲಿ ಇರೋರಲ್ಲಿ ಕೆಲವೊಂದು ಬೆಟರ್ ಇರೋರು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಒಂದು ಮಾಹಿತಿ ತುಂಬಾ ಜನಕ್ಕೆ ಉಪಯೋಗ ಆಯಿತು ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಕನ್ಫ್ಯೂಷನ್ಸ್ ತುಂಬಾ ಜನಕ್ಕೆ ಇರುತ್ತೆ. ಸೊ ಹಾಗಾಗಿ ಇರೋದ್ರಲ್ಲಿ ಬೆಟರ್ ಇರೋ ತೋರಿಸ್ತೀನಿ. ಇನ್ನು ಕೆಲವೊಂದು ಆಯುರ್ವೇದಿಕ್ ಆರ್ಗ್ಯಾನಿಕ್ ಇರ್ತಕ್ಕಂಥವು ಸಹ ಸಿಗ್ತವೆ, ನೀವು ನೋಡ್ಬಿಟ್ಟು ತಗೋಬಹುದು. ನನಗೆ ಈಗ ಕಲೆಕ್ಷನ್ಸ್ ಅಲ್ಲಿ ಇರೋ ನಾನು ನಿಮ್ಮ ಹತ್ರ ನಿಮಗೆ ತೋರಿಸಿದ್ದೀನಿ. ಸೊ ಈ ಒಂದು ಮಾಹಿತಿ ತುಂಬಾ ಜನಕ್ಕೆ ಉಪಯೋಗ ಆಯ್ತು ಅಂತೇಳಿ ಭಾವಿಸ್ತೀನಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಗಂಟೆನೂ ಸಹ ಬಾರಿಸಿ. ನಮಸ್ಕಾರ.